Good morning, friends. Welcome to the channel. In the last session of market behavior and cost analysis, we discussed profit maximization as the objective of the firm. ಸೊ ಹೋದ ಸೆಷನ್ನಿನಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನನ್ನು ಉದ್ದೇಶ ಇಟ್ಕೊಂಡು ಫರ್ಮ್ ಬಂದರೆ ಅದರ ಏನಾಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಕೆಲವರು ಅದನ್ನು ಸಪೋರ್ಟ್ ಮಾಡಿದ್ದಾರೆ, ಕೆಲವರು ಅದನ್ನು ಕ್ರಿಟಿಸೈಸು ಮಾಡಿದ್ದಾರೆ. ಯಾವ ಬೇಸಿಸ್ ಮೇಲೆ ಸಪೋರ್ಟ್ ಮಾಡಿದ್ದಾರೆ, ಯಾವ ಬೇಸಿಸ್ ಮೇಲೆ ಕ್ರಿಟಿಸೈಸ್ ಮಾಡಿದ್ದಾರೆ ಅಂತಲೂ ನಾವು ನೋಡಿದ್ವಿ. ಸೊ ಹಾಗಾಗಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವನ್ನು ಕ್ರಿಟಿಸೈಸ್ ಮಾಡಿದವರು ಅವರು ವೆಲ್ತ್ ಮ್ಯಾಕ್ಸಿಮೈಸೇಷನನ್ನು ಆಬ್ಜೆಕ್ಟಿವ್ ಆಗಿ ಇಟ್ಕೋಬೇಕು ಅಂತ ವಾದ ಮಾಡಿದ್ರು. ಸೊ ಟುಡೇ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ನ ಇಟ್ಕೊಂಡ್ರೆ ಅದರ ಅರ್ಥ ಏನು, ಏನಾಗುತ್ತೆ, ಅವ್ರ ಉದ್ದೇಶ ಏನಾಗಿರುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ರೆಫರ್ಸ್ ಟು ದಿ ಗ್ರ್ಯಾಜುವಲ್ ಗ್ರೋತ್ ಆಫ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಫ್ ದಿ ಫರ್ಮ್ in terms of benefits it can produce. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್ ಏನಿದೆ, ಒಂದು ಫರ್ಮಿನ ಅಸೆಟ್ಸ್ಗಳೇನಿದೆ, ಆಸ್ತಿಗಳೇನಿದೆ, ಅದರದ್ದು ವ್ಯಾಲ್ಯೂವನ್ನು, ಅದರದ ಬೆಲೆಯನ್ನು ಸ್ಲೋ ಹಾಗೂ ನಿರಂತರ ಅದರ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ತಾ ಹೋಗೋದು. ಸೊ ಯಾವ ಥರ ಅಂತಂದರೆ ಅದರಿಂದ ಬರುವಂತಹ ಬೆನಿಫಿಟ್ಸ್ ಅದನ್ನು ಹೆಚ್ಚಿಸೋದು. ಸೊ ವೆನ್ ವಿ ಸೇ ವ್ಯಾಲ್ಯೂ ವಿ ಆರ್ ಟಾಕಿಂಗ್ ಅಬೌಟ್ ಬೆನಿಫಿಟ್ಸ್. ವ್ಯಾಲ್ಯೂ ಅಂತ ಹೇಳಿದಾಗ ಅದರದ್ದು ಬೆಲೆ ಅಂತ ಹೇಳುವಾಗ ನಾವು ಅದರದ್ದು ಕೇವಲ ಮಾನಿಟರಿ ವ್ಯಾಲ್ಯೂ ಹೇಳ್ತಾ ಇಲ್ಲ, ಹಣದ ರೂಪದಲ್ಲಿ ನಾವು ಹೇಳ್ತಾ ಇಲ್ಲ, ಅದರಿಂದ ಆಗುವಂಥ ಬೆನಿಫಿಟ್ಸ್ಗಳು, ಲಾಭಗಳು, ಆ ಆಸ್ತಿಯಿಂದ ಆಗುವಂಥ ಲಾಭಗಳನ್ನು ಹೆಚ್ಚಿಸ್ಕೊತಾ ಹೋಗೋದು ಅಂತ ಹೇಳ್ಬೋದು. So if we take it in other words, it means maximizing the net wealth of the company's shareholders. See ನೋಡಿ, ultimately who is the owner? It is the shareholders. Shareholders are the real owners of the company. ಸೊ ಹಾಗಾಗಿ ಕಂಪನಿ ಲಿಕ್ವಿಡೇಟ್ ಆಗುವಾಗ, ಮುಚ್ಚುವಾಗ ಇರುವಂಥ ಆಸ್ತಿನ ಮೊದಲು ಲ್ಯಾಬಿಲಿಟೀಸನ್ನು ಪೇ ಮಾಡಿ ಏನಾದರೂ ಉಳಿತು ಅಂತಂದರೆ ಅದನ್ನು ನಾವು ಕೊಡಬೇಕಾಗಿರೋದೇ ಈ ಶೇರ್ ಹೋಲ್ಡರ್ಸ್ಗಳಿಗೆ. ಸೊ ಹಾಗಾಗಿ ಅಸೆಟ್ಟಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದರೆ ಶೇರ್ ಹೋಲ್ಡರ್ಸ್ಗೆ ಅದರದ್ದು ಬೆನಿಫಿಟ್ ಸಿಗೋದು. ಸೊ ಹಾಗಾಗಿ ಅಸೆಟ್ಟಿನ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗೋದು ಅನ್ನೋದು ಇನ್ನೊಂದು ರೂಪದಲ್ಲಿ ಹೇಗೆ ಹೇಳ್ಬೋದು ಅಂತಂದರೆ ಶೇರ್ ಹೋಲ್ಡರ್ಸಿನ ನೆಟ್ ವೆಲ್ತನ್ನು ಮ್ಯಾಕ್ಸಿಮೈಸ್ ಮಾಡ್ತಾ ಹೋಗೋದು. ಯಾಕಂದರೆ ಅಲ್ಟಿಮೇಟ್ಲಿ ದ ಅಸೆಟ್ಸ್ ಬಿಲಾಂಗ್ಸ್ ಟು ದಿ ಶೇರ್ ಹೋಲ್ಡರ್ಸ್, ಅವ್ರಿಗೆ ಅದು ಹೋಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಹೋಗೋದ್ರಿಂದ ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂತಂದರೆ ಶೇರ್ ಹೋಲ್ಡರಿನ ಆಸ್ತಿ ಅಂತ ನಾವೇನು ಹೇಳ್ತೀವಿ ವೆಲ್ತ್, ಅದು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಸೊ ವೆನ್ ವಿ ಸೇ increase in the value of assets, it means that increase in the net wealth of the shareholders. ಆಸ್ತಿಗಳು, ಅಸೆಟ್ಸ್ಗಳೇನಿದೆ ಅದರ ವ್ಯಾಲ್ಯೂ ಜಾಸ್ತಿ ಆದರೆ ಅಲ್ಟಿಮೇಟ್ಲಿ ಶೇರ್ ಹೋಲ್ಡರ್ಸಿನ ನೆಟ್ ವೆಲ್ತ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಇಟ್ ಈಸ್ ಅಸೆಟ್ಸ್ ಮೈನಸ್ ಲ್ಯಾಬಿಲಿಟೀಸ್. ಡೈರೆಕ್ಟ್ ಅಸೆಟ್ಸನ್ನು ಕೊಡೋಲ್ಲ, ಅಸೆಟ್ಸಲ್ಲಿ ನಾವು ಯಾರ್ಯಾರಿಗೆ ಹೊರಗಡೆ ಲ್ಯಾಬಿಲಿಟೀಸ್ ಇದೆ, ಎಕ್ಸ್ಟರ್ನಲ್ ಲ್ಯಾಬಿಲಿಟೀಸ್ ಇದೆ, ಅದನ್ನೆಲ್ಲ ಪೇ ಮಾಡಿದ ಮೇಲೆ ಉಳಿದಿರುವಂಥ ಅಸೆಟ್ಸನ್ನು ನಾವು ಶೇರ್ ಹೋಲ್ಡರ್ಸಿಗೆ ಕಳಿತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ನೆಟ್ ಅಸೆಟ್ಸ್ ಆರ್ ನೆಟ್ ವೆಲ್ತ್. ಸೊ ನೆಟ್ ವೆಲ್ತ್ ವಿಲ್ ಬಿ ಗಿವನ್ ಟು ದಿ ಶೇರ್ ಹೋಲ್ಡರ್ಸ್. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನುವಾಗ ವಿ ಆರ್ ಯಾರು ವೆಲ್ತನ್ನು ಜಾಸ್ತಿ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀವಿ, ಇಟ್ ಈಸ್ ಆಫ್ ದಿ ಕಂಪನೀಸ್ ಶೇರ್ ಹೋಲ್ಡರ್ಸ್. ಸೊ ವೆನ್ ದಿ ಫರ್ಮ್ ಮ್ಯಾಕ್ಸಿಮೈಸಸ್ ದಿ ಶೇರ್ ಹೋಲ್ಡರ್ಸ್ ವೆಲ್ತ್, the individual shareholder can use this wealth to maximize his individual utility. ಸೊ ಶೇರ್ ಹೋಲ್ಡರ್ಸ್ ಅಂದಾಗ ತುಂಬ ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಅವ್ರದ್ದು ವೆಲ್ತನ್ನು ನಾವು ಮ್ಯಾಕ್ಸಿಮೈಸ್ ಮಾಡಿದಾಗ ಅದರದ್ದು ಬೆನಿಫಿಟ್ ಪ್ರತಿಯೊಬ್ಬ ಶೇರ್ ಹೋಲ್ಡರ್ ತಗೋಬಹುದು. ಸೊ ಅ ಶೇರ್ ಹೋಲ್ಡರ್ಸ್ ಕರೆಂಟ್ ವೆಲ್ತ್ ಇನ್ ದ ಫರ್ಮ್ ಈಸ್ ದ ಪ್ರಾಡಕ್ಟ್ ಆಫ್ ದಿ ನಂಬರ್ ಆಫ್ ಶೇರ್ಸ್ ಓನ್ಡ್ ಮಲ್ಟಿಪ್ಲೈಡ್ ವಿತ್ ದಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ನೋಡಿ, ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದರೆ ಅದನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಆ ಕಂಪನಿಯ ಶೇರ್ ವ್ಯಾಲ್ಯೂನ ನಾವು ನೋಡ್ಬೋದು. ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತಂದರೆ ಆಟೋಮೆಟಿಕಲಿ ಯು ಕ್ಯಾನ್ ಸಿ ದ ಇಂಪ್ಯಾಕ್ಟ್ ಆನ್ ದಿ ಶೇರ್ ಪ್ರೈಸಸ್ ಆಫ್ ದಿ ಕಂಪನಿ. ಸೊ ಕಂಪನಿಯ ಶೇರ್ಸ್ ಬೆಲೆ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ.
ಕಮ್ಮಿ ಆಗ್ತಾ ಬಂದಾಗ ಇಟ್ ಶೋಸ್ ದ್ಯಾಟ್ ದ ಕಂಪನಿ ಈಸ್ ನಾಟ್ ಪರ್ಫಾರ್ಮಿಂಗ್ ವೆಲ್ ಆರ್ ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಿ ಕಂಪನಿ. ಸೊ ಹಾಗಾಗಿ ನಾವು ಕಂಪನಿ ಅಸೆಟ್ಸ್ ಇನ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದರದ್ದು ಇಂಪ್ಯಾಕ್ಟನ್ನು ನಾವು ಆ ಕಂಪನಿ ಶೇರ್ಸಿನ ವ್ಯಾಲ್ಯೂ ಮೇಲೆ ನೋಡ್ಬೋದು. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಆ ಕಂಪ್ನಿ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಹೋಗ್ತೀರಾ, ನಿಮ್ಮ ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದ ತಕ್ಷಣ ನಿಮ್ಮ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಆ ಶೇರ್ಸ್ ವ್ಯಾಲ್ಯೂ ಇಂಡಿವಿಜುವಲ್ ಶೇರ್ ಹೋಲ್ಡರ್ಗೆ ಬೆನಿಫಿಟ್ ಆಗುತ್ತೆ. ಇಫ್ ಸಪೋಸ್ ಐ ಆಮ್ ದಿ ಶೇರ್ ಹೋಲ್ಡರ್, ನಾನು ಶೇರ್ ಹೋಲ್ಡರ್ ಇದ್ದೀನಿ ಅಂದಾಗ, ಇಫ್ ಐ ಆಮ್ ಹೋಲ್ಡಿಂಗ್ 100 ಶೇರ್ಸ್ ಆಫ್ ಅ ಕಂಪನಿ, ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಶೇರ್ ವ್ಯಾಲ್ಯೂ ಜಾಸ್ತಿ ಆಯಿತು, 100 ರೂಪೀಸ್ ಇದ್ದಿದ್ದ ಶೇರು ಇವತ್ತು 200 ಆಯಿತು ಅಂತಂದರೆ ಮೈ ಹೋಲ್ಡಿಂಗ್ ವ್ಯಾಲ್ಯೂ ವಿಲ್ ಇನ್ಕ್ರೀಸ್, ಮೈ ವೆಲ್ತ್ ವಿಲ್ ಇನ್ಕ್ರೀಸ್. ಸೊ ಅರ್ಲಿಯರ್ ನನ್ನ ಶೇರ್ಸ್ 100 ವ್ಯಾಲ್ಯೂ ಇತ್ತು, ನನ್ನ ಕಡೆ 100 ಶೇರ್ಸ್ ಇತ್ತು, ಟೋಟಲ್ ಹೋಲ್ಡಿಂಗ್ ವ್ಯಾಲ್ಯೂ ಎಷ್ಟಾಯಿತು, 100 × 100 10,000 ಆಗ್ತಿತ್ತು. ಆದರೆ ಇವತ್ತು 200 ಆಗಿದೆ ಅದರ ವ್ಯಾಲ್ಯೂ. ಸೊ ನನ್ನ ಹೋಲ್ಡಿಂಗ್ ಏನಾಯಿತು, ನನ್ನ ಹತ್ರ ಇರೋದು 100 ಶೇರ್ಸೇ, ಆದರೆ ಅದ್ರದ್ದು ಬೆಲೆ 100 × 200 ಆಗಿದೆ. ಸೊ 200 × 100 ನಾನು ಮಾಡಿದಾಗ ಮೈ ಹೋಲ್ಡಿಂಗ್ಸ್ ವ್ಯಾಲ್ಯೂ ವಿಲ್ ಬಿ 20,000. ಸೊ ಲೈಕ್ ದಿಸ್ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಯಿತು ಅಂತಂದರೆ ಅದನ್ನು ಆ ಕಂಪನಿಯ ಶೇರ್ ಪ್ರೈಸಸಲ್ಲಿ ನಾವು ಕಾಣ್ಬೋದು. ಸೊ ಶೇರ್ ಪ್ರೈಸಸ್ ಮುಖಾಂತರ ಪ್ರತಿ ಇಂಡಿವಿಜುವಲ್ ಶೇರ್ ಹೋಲ್ಡರ್ ಈ ನೆಟ್ ವೆಲ್ತಿನ ಬೆನಿಫಿಟನ್ನು ಇಲ್ಲಿ ತಗೋಬಹುದು. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಸಿಂಬಾಲಿಕಲಿ. ಸೊ WO ಸ್ಟ್ಯಾಂಡ್ಸ್ ಫಾರ್ ನೆಟ್ ವೆಲ್ತ್ ಈಸ್ ಈಕ್ವಲ್ ಟು NP, ವೇರ್ N ಈಸ್ ದಿ ನಂಬರ್ ಆಫ್ ಶೇರ್ಸ್. ಪ್ರತಿಯೊಂದು ಶೇರ್ ಹೋಲ್ಡರ್ ಹತ್ರ ಇರುವಂಥ ಶೇರ್ಸ್ ನಂಬರ್ಸ್, ಎಷ್ಟು ಶೇರ್ಸ್ ಇದೆ N, ಇಂಟು P ಈಸ್ ದಿ ಪ್ರೈಸ್ ಆಫ್ ದಿ ಶೇರ್. ಸೊ ಪ್ರೈಸ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೆಟ್ ವೆಲ್ತ್ ಆಫ್ ದಿ ಶೇರ್ ಹೋಲ್ಡರ್ಸ್ ವಿಲ್ ಆಲ್ಸೋ ಗೋ ಆನ್ ಇನ್ಕ್ರೀಸಿಂಗ್. ಸೊ ಇವರೇನು ಹೇಳ್ತಾರೆ, ಕಂಪನಿ ಪ್ರಾಫಿಟ್ ಮಾಡ್ಕೊಳ್ಳೋದು ಯೋಚನೆ ಮಾಡಬಾರ್ದು, ಈ ನೆಟ್ ವೆಲ್ತ್ ಏನಿದೆ ಶೇರ್ ಹೋಲ್ಡರ್ಸ್ದು ಅದನ್ನು ಜಾಸ್ತಿ ಮಾಡೋದಕ್ಕೆ ನೋಡಬೇಕು. ಅಂದರೆ ನೆಟ್ ವೆಲ್ತ್ ಆಫ್ ದಿ ಶೇರ್ ಹೋಲ್ಡರ್ಸ್ ಅಂದರೆ ಇಟ್ ಈಸ್ ದಿ ಶೇರ್ ಪ್ರೈಸ್. ಸೊ ಅದನ್ನು ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು, ಬರೀ ತಂದು ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡಬಾರ್ದು ಅಂತ ಹೇಳುತ್ತೆ. ಸೊ ಕೆಲವರು ಇದನ್ನು ಸಪೋರ್ಟ್ ಮಾಡಿದ್ದಾರೆ, ಅದೇ ರೀತಿ ಕೆಲವರು ಇದನ್ನು ಕ್ರಿಟಿಸೈಸು ಕೂಡ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸಿ ಆನ್ ವಾಟ್ ಬೇಸಿಸ್ ಇಟ್ ಹ್ಯಾಸ್ ಬೀನ್ ಫೇವರ್ಡ್. ಯಾರು ಇದರ ಪರವಾಗಿ ಏನಂತ ಹೇಳಿದ್ದಾರೆ ಅಂತ ಪಾಯಿಂಟ್ಸನ್ನು ನಾವು ನೋಡ್ಬೋದು. ಸೊ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಅ ಕ್ಲಿಯರ್ ಟರ್ಮ್. ಸೊ ಇಟ್ ಈಸ್ ವೆರಿ ಕ್ಲಿಯರ್. ವೆಲ್ತ್ ಅಂತಂದರೆ ಏನು, ಇವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ವೆಲ್ತ್ ಅಂತಂದರೆ ವಿ ಆರ್ ಟಾಕಿಂಗ್ ಅಬೌಟ್ ದಿ ವ್ಯಾಲ್ಯೂ ಆಫ್ ದಿ ಶೇರ್ಸ್ ವಿಚ್ ಆರ್ ಹೆಲ್ಡ್ ಬೈ ದಿ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಹತ್ರ ಏನು ಶೇರ್ಸ್ ಇದೆ ಅದರ ವ್ಯಾಲ್ಯೂ ಅಂತ ನಾವು ಇಲ್ಲಿ ಕ್ಲಿಯರಾಗಿ ತಿಳ್ಕೊಬೋದು. ದಟ್ ಈಸ್ ಕಾಲ್ಡ್ ಆಸ್ ವೆಲ್ತ್. ಓಕೆ, ಸೊ ಇಟ್ ಅಂಡರ್ಟೇಕ್ಸ್ ಟು ಮ್ಯಾಕ್ಸಿಮೈಸ್ ದಿ ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಬೀಯಿಂಗ್ ಟ್ರೇಡೆಡ್ ಇನ್ ದಿ ಪ್ರೈಮರಿ ಆರ್ ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಅಂದರೆ ಡೈರೆಕ್ಟ್ ಕಂಪ್ನಿ ಇಂಡಿವಿಜುವಲ್ಸ್ಗೆ ಅಥವಾ ಇನ್ವೆಸ್ಟರ್ಸಿಗೆ ಶೇರ್ಸನ್ನು ಇಶ್ಯೂ ಮಾಡಿದಾಗ ಅದು ಪ್ರೈಮರಿ ಮಾರ್ಕೆಟ್ ಅಂತೀವಿ. ಅದೇ ಇಂಡಿವಿಜುವಲ್ಸ್ ಅಥವಾ ಇನ್ವೆಸ್ಟರ್ಸ್ ಶೇರ್ ಮಾರ್ಕೆಟಲ್ಲಿ ಹೋಗಿ ಶೇರ್ಸನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಕಂಪ್ನಿ ಡೈರೆಕ್ಟಾಗಿ ನಮಗೆ ಶೇರ್ಸ್ ಇಶ್ಯೂ ಮಾಡುತ್ತೆ ಅಂತಂದರೆ ಅದು ಪ್ರೈಮರಿ ಮಾರ್ಕೆಟ್ ಆಗುತ್ತೆ. ನಾನು ಈಗ ಇನ್ನೊಬ್ರಿಗೆ ಅದನ್ನು ಆ ಶೇರ್ಸನ್ನು ಮಾರಿದ್ರೆ ಅದು ಸೆಕೆಂಡರಿ ಮಾರ್ಕೆಟ್ ಆಗುತ್ತೆ. ಸೊ ಎಲ್ಲೇ ಇರಲಿ, ಪ್ರೈಮರಿ ಮಾರ್ಕೆಟ್ ಇರಲಿ, ಸೆಕೆಂಡರಿ ಮಾರ್ಕೆಟ್ ಇರಲಿ, ಆ ಸೆಕ್ಯೂರಿಟೀಸ್ ಏನು ಟ್ರೇಡ್ ಆಗ್ತಾ ಇರುತ್ತೆ ಅಂದರೆ ಈ ಶೇರ್ಸ್ಗಳು ಏನು ಟ್ರೇಡ್ ಆಗ್ತಾ ಇರುತ್ತೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ, ಅದರದ್ದು ವ್ಯಾಲ್ಯೂ ಅಂತ ಹೇಳಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್ ಕಾನ್ಸೆಪ್ಟ್. ವೆಲ್ತ್ ಅನ್ನೋ ಟರ್ಮಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಆದರೆ ಅದೇ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ನೋಡಿದಾಗ ದೇರ್ ವಾಸ್ ಲಾಟ್ ಆಫ್ ಕನ್ಫ್ಯೂಷನ್ ಇನ್ ದ ಟರ್ಮ್ ಪ್ರಾಫಿಟ್. ಸೊ ಪ್ರಾಫಿಟ್ ಅಂದಾಗ ದೇರ್ ಆರ್ ಸೋ ಮೆನಿ ಪ್ರಾಫಿಟ್ಸ್, ನೆಟ್ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್, ಎಕನಾಮಿಕ್ ಪ್ರಾಫಿಟ್, ಅಕೌಂಟಿಂಗ್ ಪ್ರಾಫಿಟ್. ಸೊ ಈ ರೀತಿ ಪ್ರಾಫಿಟ್ ಕಾನ್ಸೆಪ್ಟ್ ಕನ್ಫ್ಯೂಷನ್ ಬೇಗಿತ್ತು. ಆದರೆ ಇಲ್ಲಿ ಅಂಥ ನಾವು ಆಂಬಿಗ್ವಿಟಿ ನಾವು ನೋಡೋದಿಲ್ಲ. ದೆನ್ ನೆಕ್ಸ್ಟ್ ಇಸ್ ಇಟ್ ಕನ್ಸಿಡರ್ಸ್ ದಿ ಟೈಮ್ ವ್ಯಾಲ್ಯೂ ಆಫ್ ಮನಿ. ನೋಡಿ, ₹1 ಇವತ್ತು ಏನು ಬೆಲೆ ಇದೆ, ನಾಳೆ ಆ ₹1 ಇರೋದಿಲ್ಲ, ಆ ಬೆಲೆ ನಾಳೆ ಇರೋದಿಲ್ಲ. ಸೊ ಇದನ್ನು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್
ಪರಿಗಣನೆಗೆ ತಗೊಳುತ್ತೆ. ಸೊ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್ ಈಸ್ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ವಿಚ್ ಗಿವ್ಸ್ ಅ ಕ್ಲಿಯರ್ ಪಿಕ್ಚರ್ ಅಬೌಟ್ ದಿ ಪೊಟೆನ್ಷಿಯಲ್ ಆಫ್ ದಿ ಕಂಪನಿ. ಸೊ ನಾವು ವೆಲ್ತ್ ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀವಿ, ವಿ ಆರ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ದಿ ಪ್ರೆಸೆಂಟ್. ನಾಳೆ ಅಲ್ಲ, ನಾವು 10,000 ಅಂತ ಅಂದಾಗ ನಾಳೆ 10,000ಗೆ ವ್ಯಾಲ್ಯೂ 10,000 ಇರೋದೇ ಇಲ್ಲ. ಸೊ ಇಟ್ ವಿಲ್ ಸಮ್ವೇರ್ ಬಿ ಅರೌಂಡ್ 9,900 ಆಗಿರ್ಬೋದು. ಸೊ ಅದು ಕಮ್ಮಿನೇ ಇರುತ್ತೆ, ಹೇಗೆ ದಿನ ಕಳೀತಾ ಹೋಗುತ್ತೆ ಅದು ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತೆ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇದನ್ನು ಕನ್ಸಿಡರ್ ಮಾಡಿ ಪ್ರೆಸೆಂಟಿಂದ ಯೋಚನೆ ಮಾಡುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ, ಕ್ಯಾಶ್ ಇನ್ಫ್ಲೋಸ್, ಕ್ಯಾಶ್ ಔಟ್ಫ್ಲೋಸ್, ಕ್ಯಾಶ್ ಏನು ಒಳಗೆ ಬರ್ತಾ ಇದೆ, ಹೊರಗೆ ಹೋಗ್ತಾ ಇದೆ, ಪೇಮೆಂಟ್ಸ್ ಆಗ್ತಾ ಇದೆ, ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂನ ತಿಳ್ಕೊಂಡು ಅದನ್ನು ಗಮನದಲ್ಲಿಟ್ಕೊಂಡು ವೆಲ್ತ್ ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಹೇಳುತ್ತೆ. ಸೊ ದಿಸ್ ಈಸ್ ವೆರಿ ಕ್ಲಿಯರ್, ಇಟ್ ಗಿವ್ಸ್ ದ ಕ್ಲಿಯರ್ ಪಿಕ್ಚರ್ ಅಬೌಟ್ ದಿ ಪೊಟೆನ್ಷಿಯಲ್ ಆಫ್ ದಿ ಕಂಪನಿ. ದೆನ್ ಇಟ್ ಸೇಫ್ ಗಾರ್ಡ್ಸ್ ದಿ ಇಂಟ್ರೆಸ್ಟ್ ಆಫ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್. ನೋಡಿ, ಒಂದು ಕಂಪ್ನಿಯ ಬೆಲೆ, ಶೇರ್ಸ್ ಬೆಲೆಗಳು ಹೆಚ್ಚುತ್ತಾ ಇದೆ ಅಂತಂದರೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಶೇರ್ ಹೋಲ್ಡರ್ಸಿಗೆ ತನ್ನ ಶೇರ್ಸಿನ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತಂದರೆ ಲಾಭ ಗಳಿಸ್ತಾರೆ. ಅದೇ ರೀತಿ ಕ್ರೆಡಿಟರ್ಸ್, ಯಾರು ದುಡ್ಡನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ, ಯಾಕಂತಂದರೆ ಎಷ್ಟು ಶೇರ್ಸಿನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಷ್ಟು ನಿಮ್ಮ ಕಂಪ್ನಿಯ ಶೇರ್ಗೆ ಡಿಮಾಂಡ್ ಬರುತ್ತೆ, ಅಷ್ಟು ಜನ ತೊಗೊಳೋದಕ್ಕೆ ರೆಡಿ ಇರ್ತಾರೆ. ಅಂದರೆ ಇದರ ಅರ್ಥ ನಿಮ್ಮ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ, ಪರ್ಫಾರ್ಮೆನ್ಸ್ ನಿಮ್ಮದು ಚೆನ್ನಾಗಿತ್ತು ಅಂತಂದರೆ ರೆವೆನ್ಯೂಸ್ ಚೆನ್ನಾಗಿರುತ್ತೆ, ಪ್ರಾಫಿಟ್ ಚೆನ್ನಾಗಿರುತ್ತೆ. ಪ್ರಾಫಿಟ್ ಚೆನ್ನಾಗಿತ್ತು ಅಂತಂದರೆ ಯಾರು ನಿಮಗೆ ಸಾಲ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಕೊಡಬೇಕಾಗಿರೋ ಹಣನ ಕರೆಕ್ಟಾಗಿ ತೀರಿಸ್ತೀರಾ ಅನ್ನೋ ಭರವಸೆ ಅಲ್ಲಿ ಬರುತ್ತೆ. ಅದೇ ರೀತಿ ಚೆನ್ನಾಗಿ ನೀವು ಪ್ರಾಫಿಟ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಎಲ್ಲ ಪರ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ, ಪರ್ಫಾರ್ಮೆನ್ಸ್ ಇಸ್ ಗುಡ್, ದೆನ್ ಇಟ್ ಮೀನ್ಸ್ ದ್ಯಾಟ್ ಈವನ್ ಯುವರ್ ಎಂಪ್ಲಾಯೀಸ್ ಆರ್ ಹ್ಯಾಪಿ. ಶೇರ್ ವ್ಯಾಲ್ಯೂ ಬರೀ ಕಂಪ್ನಿಗಷ್ಟೇ ಅಲ್ಲ, ಅದರಲ್ಲಿ ಕಂಪ್ನಿಯಲ್ಲಿ ಇಂಟ್ರೆಸ್ಟ್ ಇರೋ ಎಲ್ಲರಿಗೂ ಕೂಡ, ಯಾರ್ಯಾರು ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರದ್ದು ಇಂಟ್ರೆಸ್ಟನ್ನು ಗಮನಕ್ಕೆ ತಗೊಂಡು ಅವ್ರ ಇಂಟ್ರೆಸ್ಟನ್ನು ಸೇಫ್ ಗಾರ್ಡ್ ಮಾಡುತ್ತೆ. ಸೊ ಹಿಯರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನನ್ನು ನಾವು ತೊಗೊಂಡಾಗ ಇಟ್ ಥಿಂಕ್ಸ್ ಓನ್ಲಿ ಅಬೌಟ್ ದಿ ಕಂಪನಿ. ಸೊ ಕಂಪನಿ ಪ್ರಾಫಿಟ್ ಆದಾಗ ಅದನ್ನು ಡಿವಿಡೆಂಡಾಗಿ ಕೊಡ್ಲೂಬೋದು ಅಥವಾ ತನ್ನ ಸಲುವಾಗಿ ಇಟ್ಕೋಬೋದು. ಆದರೆ ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಏನಾಗುತ್ತೆ, ನನ್ನ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡಬೇಕು ಅಂತಂದರೆ ಬಂದಿರೋ ಪ್ರಾಫಿಟನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ ಡಿವಿಡೆಂಡ್ ಅಂತ ಹೇಳಿ. ಆವಾಗ ಶೇರ್ ಪ್ರೈಸಸ್ ಸ್ಟಿಮ್ಯುಲೇಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಕಾನ್ಸೆಪ್ಟ್ ಪ್ರತಿಯೊಬ್ಬ ಇಂಟ್ರೆಸ್ಟೆಡ್ ಪಾರ್ಟಿ ಏನಿದ್ದಾನೆ ಕಂಪ್ನಿಯಲ್ಲಿ ಅವ್ರ ಇಂಟ್ರೆಸ್ಟನ್ನು ಸೇಫ್ ಗಾರ್ಡ್ ಮಾಡುತ್ತೆ. ಸೊ ದೇ ವಿಲ್ ಬಿ ಹ್ಯಾಪಿ ವಿತ್ ದಿಸ್ ಕಾನ್ಸೆಪ್ಟ್. ದೆನ್ ದಿಸ್ ಕಾನ್ಸೆಪ್ಟ್ ಈಸ್ ಸಪೋರ್ಟಿಂಗ್ ಕನ್ಸಿಸ್ಟೆಂಟ್ ಆ್ಯಂಡ್ ಅಡಾಪ್ಟೇಬಲ್ ಡಿವಿಡೆಂಡ್ ಪಾಲಿಸಿ. ಸೊ ನೋಡಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡೋದಷ್ಟೇ ಯೋಚನೆ ಮಾಡುತ್ತೆ. ಆದರೆ ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡೋದಷ್ಟೇ ಅಲ್ಲ, ಆ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟು ಮಾಡಬೇಕು. ಬಂದಿರೋ ಪ್ರಾಫಿಟ್ ಎಲ್ಲ ನಾನೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಟ್ ವಿಲ್ ಸ್ಯಾಟಿಸ್ಫೈ ಓನ್ಲಿ ದಿ ಕಂಪನಿ ನೀಡ್ಸ್, ಮೈ ನೀಡ್ಸ್. ಆದರೆ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎವ್ರಿ ಪರ್ಸನ್ ಹೂ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ಕಂಪನಿ. ಎಲ್ಲರೂ, ಇಟ್ ಮೇ ಬಿ ಶೇರ್ ಹೋಲ್ಡರ್ಸ್, ಇಟ್ ಮೇ ಬಿ ಡಿವೆಂಚರ್ ಹೋಲ್ಡರ್ಸ್, ಇಟ್ ಮೇ ಬಿ ಕ್ರೆಡಿಟರ್ಸ್, ಇಟ್ ಮೇ ಬಿ ಎಂಪ್ಲಾಯೀಸ್, ಸೊಸೈಟಿ, ಗೌರ್ಮೆಂಟ್, ಎಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಇವೆಲ್ಲರ ಬಗ್ಗೆ ಯೋಚನೆ ಮಾಡಬೇಕು ಅಂತಂದರೆ ಬಂದಿರೋ ಪ್ರಾಫಿಟನ್ನು ನಾವಷ್ಟೇ ಇಟ್ಕೊಳ್ಳೋದಲ್ಲ, ದ್ಯಾಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ಹೌ ಯು ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್, ಹೌ ಯು ಆರ್ ಡೂಯಿಂಗ್ ಇಟ್ ಬೈ ಡಿಕ್ಲೇರಿಂಗ್ ಡಿವಿಡೆಂಡ್ಸ್. ಸೊ ಶೇರ್ಸ್ ಮೇಲೆ ಎವ್ರಿ ಇಯರ್ ಕಂಪ್ನಿ ಡಿವಿಡೆಂಡನ್ನು ಡಿಕ್ಲೇರ್ ಮಾಡುತ್ತೆ. ಆ ಡಿವಿಡೆಂಡ್ ಡಿಕ್ಲೇರ್ ಮಾಡೋದು ಹೇಗಿರಬೇಕು ಅಂತಂದರೆ ಕನ್ಸಿಸ್ಟೆಂಟ್ ಆಗಿರಬೇಕು. ಕನ್ಸಿಸ್ಟೆಂಟ್ ಮೀನ್ಸ್ ಒಂದು ಸ್ಥಿರತೆ ಇರಬೇಕು. ಸೊ ಈ ಇಯರ್ ನೀವು 10% ಕೊಡ್ತಾ ಇದ್ದೀರಾ ಅಂತಂದರೆ ನೆಕ್ಸ್ಟ್ ಇಯರ್ ಇಟ್ ಶುಡ್ ಬಿ 10% ಆರ್ ಸಮ್ವೇರ್ 11%, 9% ಓಕೆ ಅನ್ಬೋದು. ಈ ವರ್ಷ 10% ಕೊಟ್ಟರೆ ಮುಂದಿನ ವರ್ಷ 2% ಕೊಟ್ಬಿಟ್ರಿ, ಅದಾದಮೇಲೆ ಸಡನ್ನಾಗಿ ಕೊಡಲೇ ಇಲ್ಲ. ಸೊ ದೇರ್ ಇಸ್ ನೋ ಕನ್ಸಿಸ್ಟೆಂಟ್ ಪ್ಯಾಟರ್ನ್ ಆಫ್ ಡಿವಿಡೆಂಡ್. ಈ ಥರ ಆದಾಗ ನಮ್ಮ ಶೇರ್ಸ್ ವ್ಯಾಲ್ಯೂ ತುಂಬ ಫ್ಲಕ್ಚುಯೇಟ್ ಆಗುತ್ತೆ. ಸೊ ದೇರ್ ವಿಲ್ ಬಿ ನೋ ವೆಲ್ತ್ ಮ್ಯಾಕ್ಸಿಮೈಸೇಷನ್. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಗಬೇಕು ಅಂತಂದರೆ ಪ್ರಾಫಿಟನ್ನು ಡಿವಿಡೆಂಡಾಗಿ ಡಿಕ್ಲೇರ್ ಮಾಡೋದು ಅಷ್ಟೇ ಅಲ್ಲ, ಆ ಡಿವಿಡೆಂಡ್ ಕನ್ಸಿಸ್ಟೆಂಟಾಗಿ ಡಿಕ್ಲೇರ್ ಆಗ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ಅದೇ ಫ್ಲೋವಲ್ಲಿದ್ದಾಗ ಮಾರ್ಕೆಟ್ ಪ್ರೈಸ್ ಏನಿದೆ ಶೇರ್ಸ್ದು ದಟ್ ವಿಲ್ ಹ್ಯಾವ್ ಅ ಸ್ಟೆಬಿಲಿಟಿ, ನಂಬಿಕೆ ಅನ್ನೋದು ಇನ್ವೆಸ್ಟರ್ಸಿಗೆ ಬರುತ್ತೆ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಕನ್ಸಿಸ್ಟೆಂಟ್ ಆ್ಯಂಡ್ ಅಡಾಪ್ಟೇಬಲ್ ಡಿವಿಡೆಂಡ್ ಪಾಲಿಸಿ.
ಸೊ ಕನ್ಸಿಸ್ಟೆಂಟಾಗಿ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾ ಇರಬೇಕು. ಪ್ರತಿ ವರ್ಷ ಡಿವಿಡೆಂಡ್ ಡಿಕ್ಲೇರ್ ಆಗಬೇಕು. ಹಾಗೆ ಆ ಡಿವಿಡೆಂಡ್ ಡಿಕ್ಲೇರ್ ಏನಾಗುತ್ತೆ, ಆ ಪರ್ಸೆಂಟೇಜಲ್ಲಿ ತುಂಬ ವೇರಿಯೇಷನ್ಸ್ ಇರಬಾರ್ದು. ಓನ್ಲಿ ದೆನ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕ್ಯಾನ್ ಬಿ ಅಚೀವ್ಡ್. Then the last point here is, which is very important, is it considers the risk factor. Wealth maximization concept considers the impact of risk factor. Risk factor ಅನ್ನು ತಗೊಂಡು ಇವರು ಪ್ರತಿಯೊಂದು ಪ್ರಾಜೆಕ್ಟಿಂದ ಏನು ಈ ರೆವೆನ್ಯೂ ಬರೋದಿದೆ, ಇನ್ಕಮ್ ಬರೋದಿದೆ, ಅದರಲ್ಲಿ ರಿಸ್ಕ್ ಎಷ್ಟಿದೆ ಅಂತ ತಗೊಂಡು ಅದನ್ನು ಡಿಸ್ಕೌಂಟ್ ಮಾಡಿ ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇಟ್ ಈಸ್ ನಾಟ್ ದಟ್ 10,000 ನಂಗೆ ಬರುತ್ತೆ ಅಂತ ಅಂದಾಗ ದೇರ್ ಇಸ್ ಕಂಪ್ಲೀಟ್ಲಿ 10,000 ಬರಲ್ಲ ಅದರಲ್ಲಿಂದ. ಬಿಕಾಸ್ ದೆರ್ ಆರ್ ಸಮ್ ರಿಸ್ಕ್ಸ್ ಇನ್ವಾಲ್ವ್ಡ್, ಅನ್ಸರ್ಟನಿಟೀಸ್ ಇರುತ್ತೆ, ಅನ್ಫಾರ್ಚುನೇಟ್ ಥಿಂಗ್ಸ್ ಆಗುತ್ತೆ, ನಾವು ಹೇಗೆ ಅಂದ್ಕೊತೀವಿ ಆ ಥರ ವರ್ಕೌಟ್ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಆ ರಿಸ್ಕ್ ಫ್ಯಾಕ್ಟರ್ ನಾವು ಗಣನೆಗೆ ಹೇಗೆ ತೊಗೊತೀವಿ, ಅಲ್ಲಿ ಡಿಸ್ಕೌಂಟ್ ರೇಟ್ ಮುಖಾಂತರ ನಾವು ಗಣನೆಗೆ ತಗೊಂಡು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಪ್ರಾಜೆಕ್ಟಿಂದ ಏನು ಔಟ್ಕಮ್ ಇದೆ, ಇನ್ಕಮ್ ಇದೆ, ಇನ್ಫ್ಲೋ ಔಟ್ಫ್ಲೋ ಏನೇ ಇರಲಿ, ಎರಡರದ್ದು ಪ್ರೆಸೆಂಟ್ ವ್ಯಾಲ್ಯೂ ತೊಗೊತೀವಿ. ಪ್ರೆಸೆಂಟ್ ವ್ಯಾಲ್ಯೂ ತೊಗೋಬೇಕು ಅಂತಂದರೆ ಡಿಸ್ಕೌಂಟ್ ಫ್ಯಾಕ್ಟರ್ ಮುಖಾಂತರ ರಿಪ್ರೆಸೆಂಟ್ ಮಾಡ್ತೀವಿ. ಮೇ ಬಿ 2%, 5%, 10% ಡಿಸ್ಕೌಂಟ್ ಫ್ಯಾಕ್ಟರ್. ಸೊ ಈಗ 10,000 ರೆವೆನ್ಯೂ ಜನ್ರೇಟ್ ಆಗ್ತಾ ಇದೆ ಅಂತಂದರೆ ಅದರದ್ದು 10% ನಮ್ಗೆ ರಿಸ್ಕ್ ಫ್ಯಾಕ್ಟರ್ ಇರ್ಬೋದು. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಆದರೆ ಇದನ್ನು ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟಲ್ಲಿ ಕಾಣಲ್ಲ. ಸೊ ದೆರ್ ಇಸ್ ನೋ ರಿಸ್ಕ್ ಫ್ಯಾಕ್ಟರ್ ಟೇಕನ್ ಆ್ಯಂಡ್ ದೆರ್ ಇಸ್ ನೋ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ಡ್ ಬೈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್. ಸೊ ಹಾಗಾಗಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟಿಗೆ ಸಪೋರ್ಟ್ ಇಲ್ಲಿ ಬರುತ್ತೆ. ಬಟ್ ದೇರ್ ಆರ್ ಫ್ಯೂ ಪೀಪಲ್ ಹೂ ಆರ್ ಆಲ್ಸೋ ಅಗೇನ್ಸ್ಟ್ ದಿಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. So let us see on what points they are criticizing wealth maximization. The first one here is, it is prescriptive idea. ಇಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಇಲ್ಲ, ಡೀಟೇಲ್ ಆಗಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು ಏನು, ಇಟ್ ಈಸ್ ಪ್ರಿಸ್ಕ್ರಿಪ್ಟಿವ್, ಇಟ್ ಈಸ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್. ಸೊ ಪ್ರಿಸ್ಕ್ರಿಪ್ಷನ್ ಈಗ ನೋಡಿ ಅದು ಸಜೆಸ್ಟೆಡ್. ಓಕೆ, ಸೊ ಹಿಯರ್ ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಟೋಲ್ಡ್, ಹೇಗೆ ಮಾಡಬೇಕು ಏನು ಅನ್ನೋದು ಇಲ್ಲಿ ಇಲ್ಲ. ಪರ್ಫಾರ್ಮ್ ಚೆನ್ನಾಗಿ ಮಾಡಬೇಕು, ಶೇರ್ ಪ್ರೈಸಸ್ ಆಗಬೇಕು ಅಂತಂದರೆ, ಪ್ರಾಫಿಟ್ ಚೆನ್ನಾಗಿ ಆಗಬೇಕು, ಹೇಗೆ ಮಾಡಬೇಕು, ದೆರ್ ಇಸ್ ನೋ, ದಟ್ ಈಸ್ ಲೆಫ್ಟ್ ಟು ದಿ ಕಂಪ್ನಿ. ಸೊ ಹಾಗಾಗಿ ದಿಸ್ ಇಸ್ ಪ್ರಿಸ್ಕ್ರೈಬ್ಡ್ ಒನ್, ಈ ಥರ ಮಾಡಬೇಕು ಅನ್ನೋ ಆ್ಯಂಗಲಲ್ಲಿದೆ. ಏನು ಯಾವ ಥರ ಹೇಗೆ ಎಕ್ಸಾಕ್ಟ್ಲಿ ಅನ್ನೋದು ನಾವಿಲ್ಲಿ ಕಾಣಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಕಂಪ್ನಿ ಟು ಕಂಪ್ನಿ, ಕಟ್ ಶಾರ್ಟ್ ಸ್ಟ್ಯಾಂಡರ್ಡ್ಸ್ಗಳು ಇಲ್ಲಿ ಇಲ್ಲ. ದೆನ್ the objective of wealth maximization is not necessarily socially desirable. ಇದೇ ಥರ ಮಾಡಿದ್ರೇ ಸೊಸೈಟಿಗೆ ಚೆನ್ನಾಗಾಗತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಯಾಕಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲೂ ಕೂಡ ಈಗ ನಮಗೆ CSR ಅನ್ನೋದಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಪ್ರತಿ ಕಂಪನಿ ಒಂದಿಷ್ಟು ಪರ್ಸೆಂಟೇಜ್, ಇಟ್ ಈಸ್ 2% ಅಂಡರ್ ಕಂಪ್ನೀಸ್ ಆ್ಯಕ್ಟ್. ಸೊ ಆ 2% ಆಫ್ ದಿ ನೆಟ್ ಪ್ರಾಫಿಟ್ ಸೊಸೈಟಿ ಸಲುವಾಗಿ ಖರ್ಚು ಮಾಡಬೇಕು ಅಂತ ಇದೆ. ಸೊ ದಟ್ ಈಸ್ ಇಟ್ ವಿಲ್ ಬಿ ಸಫೈಸ್. ಸೊ ನೀವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆದರೂ ಇಟ್ಕೊಳ್ಳಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆದರೂ ಇಟ್ಕೊಳ್ಳಿ, ಸೊಸೈಟಿ ಸಲುವಾಗಿ ವೆಲ್ತ್ ಮ್ಯಾಕ್ಸಿಮೈಸೇಷನಿಂದನೇ ಒಳ್ಳೆಯದಾಗತ್ತೆ ಅಂತ ನಾವಿಲ್ಲಿ ಹೇಳಕ್ಕೆ ಬರಲ್ಲ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಟ್ಟವರು, ಆಬ್ಜೆಕ್ಟಿವ್ ಇಟ್ಕೊಂಡವರು ಕೂಡ ಪ್ರತಿ ವರ್ಷ 2% ಸೊಸೈಟಿ ಮೇಲೆ ಖರ್ಚು ಮಾಡ್ತಾರೆ. ಸೊ ಸೊಸೈಟಿಗೆ ಒಳ್ಳೆಯದಾಗತ್ತೆ ವೆಲ್ತ್ ಮ್ಯಾಕ್ಸಿಮೈಸೇಷನಿಂದನೇ ಅಂತ ನಾವು ಇಲ್ಲಿ ಹೇಳೋಕ್ಕೆ ಆಗಲ್ಲ. Then it is not clear whether the objective is to maximize the stockholders' wealth or the firm's wealth, which includes other financial claim holders such as debenture holders, preference share holders, etc. ಸೊ ಸ್ಟಾಕ್ ಹೋಲ್ಡರ್ಸ್ ಅಂತ ಕರೀತಾರೆ ಇವರು, ಇಂಟ್ರೆಸ್ಟೆಡ್ ಸ್ಟಾಕ್ ಹೋಲ್ಡರ್ಸ್, ಇಂಟ್ರೆಸ್ಟೆಡ್ ಪಾರ್ಟೀಸ್ ಅಂತ ಹೇಳ್ತೀವಿ. ಇಂಟ್ರೆಸ್ಟೆಡ್ ಪಾರ್ಟೀಸ್ ಅಂದರೆ ಯಾರು? ವೆದರ್ ಇಟ್ ಈಸ್ ಜಸ್ಟ್ ಶೇರ್ ಹೋಲ್ಡರ್ಸ್ ಆರ್ ವೆದರ್ ಇಟ್ ಈಸ್ ಎವ್ರಿಬಡಿ, ಅಂದರೆ ಯಾರ್ಯಾರಿಗೆ ಫೈನಾನ್ಷಿಯಲಿ ಇಂಟ್ರೆಸ್ಟ್ ಇದೆ ಕಂಪ್ನಿ ಮೇಲೆ ಅವರೆಲ್ಲರೂ ಬರ್ತಾರಾ? ಅಂದರೆ ಡಿಬೆಂಚರ್ ಹೋಲ್ಡರ್ಸ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಕ್ರೆಡಿಟಾರ್ಸ್ ಇರ್ಬೋದು, ಬ್ಯಾಂಕ್ಸ್ಗಳಿರ್ಬೋದು, ಎಂಪ್ಲಾಯೀಸ್ಗಳಿರ್ಬೋದು, ಇವರೆಲ್ಲ ಬರ್ತಾರಾ ಅನ್ನೋದು ಇಲ್ಲಿ ಕ್ಲಾರಿಟಿ ಇಲ್ಲ. ಅವ್ರು ಜಸ್ಟ್ ಸ್ಟಾಕ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಸೊ ಸ್ಟಾಕ್ ಹೋಲ್ಡರ್ಸ್ ರಿಪ್ರೆಸೆಂಟ್ಸ್ ಓನ್ಲಿ ಶೇರ್ ಹೋಲ್ಡರ್ಸ್? ವಿ ಡೋಂಟ್ ನೋ, ದಟ್ ಈಸ್ ನಾಟ್ ಕ್ಲಿಯರ್. Okay, then the last one, the conflict between the shareholders and management interest.
ವೆನ್ ಕಂಪ್ನಿಯಲ್ಲಿ ಸಪ್ರೇಷನ್ ಇದೆ, ಓನರ್ಶಿಪ್ ಬೇರೆಯವ್ರ ಕೈಲಿರುತ್ತೆ, ಮ್ಯಾನೇಜ್ಮೆಂಟ್ ಬೇರೆಯವ್ರ ಕೈಲಿರುತ್ತೆ. ಓನರ್ಶಿಪ್ ಶೇರ್ ಹೋಲ್ಡರ್ಸ್ ಕೈಲಿರುತ್ತೆ, ಮ್ಯಾನೇಜ್ಮೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೈಲಿರುತ್ತೆ. ಸೊ ಹಾಗಾಗಿ ಇಬ್ಬರದು ಇಂಟ್ರೆಸ್ಟ್ ಬೇರೆ ಬೇರೆದಿರುತ್ತೆ. ಓನರ್ಸಿಗೆ ತಂದೇ ಆದ ಡಿಮ್ಯಾಂಡ್ಸ್ಗಳಿರುತ್ತೆ, ಉದ್ದೇಶಗಳಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಮ್ಯಾನೇಜ್ಮೆಂಟಿಗೆ ಕಂಪ್ನಿ ಪರವಾಗಿ ತಮ್ಮದೇ ಆದ ಒಂದು ಐಡಿಯಾಸ್ ಇರುತ್ತೆ, ಉದ್ದೇಶಗಳಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡರಲ್ಲೂ ಕಾನ್ಫ್ಲಿಕ್ಟ್ ಆಗೋಕ್ಕೆ, ಘರ್ಷಣೆ ಆಗೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಸೊ ಯಾವಾಗ ಅಂತಂದರೆ ಇಬ್ಬರದು ಇಂಟ್ರೆಸ್ಟ್ ಮ್ಯಾಚ್ ಆಗಲಿಲ್ಲ ಅಂದಾಗ ಈ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಸೊ ದ ಮ್ಯಾನೇಜರ್ಸ್ ಮೇ ಆ್ಯಕ್ಟ್ ಇನ್ ಅ ಸಚ್ ಅ ಮ್ಯಾನರ್ ವಿಚ್ ಮ್ಯಾಕ್ಸಿಮೈಸಸ್ ಮ್ಯಾನೇಜರಲ್ ಯುಟಿಲಿಟಿ, ನೆಗ್ಲೆಕ್ಟಿಂಗ್ ದಿ ವೆಲ್ತ್ ಆಫ್ ದಿ ಶೇರ್ ಹೋಲ್ಡರ್ಸ್. ಸೊ ಶೇರ್ ಹೋಲ್ಡರ್ಸ್ ಕೇಳಿದ್ರೆ ಅವ್ರು ಬರೀ ತಮ್ಮದು ಯೋಚನೆ ಮಾಡ್ತಾರೆ. ಮ್ಯಾನೇಜರ್ಸ್, ಮ್ಯಾನೇಜ್ಮೆಂಟ್ ಅವ್ರು ಕೇಳಿದ್ರೆ ಅವ್ರ ಪರವಾಗಿ ಅವ್ರದ್ದು ಇಂಟ್ರೆಸ್ಟ್ ಯಾರು ಜಾಸ್ತಿ ಆಗುತ್ತೆ ಅದನ್ನು ಪ್ರಿಫರ್ ಮಾಡ್ತಾರೆ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ಏನಾಗುತ್ತೆ, ಈ ಸಪ್ರೇಷನ್ ಆಫ್ ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟಿಂದ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಯಿತು ಅಂತಂದರೆ ಅಲ್ಟಿಮೇಟ್ಲಿ ಈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ನಾವು ಅಚೀವ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ವೆದರ್ ಇಟ್ ಇಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆರ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಎರಡರಿಗೂ ತಂದೇ ಆದ ಪಾಸಿಟಿವ್ ಹಾಗೂ ನೆಗೆಟಿವ್ ಪಾಯಿಂಟ್ಸ್ಗಳಿದೆ. ಇವನ್ನೆಲ್ಲ ತಿಳ್ಕೊಂಡು ವಿ ಹ್ಯಾವ್ ಟು ಬ್ಯಾಲೆನ್ಸ್. ಕಂಪ್ಲೀಟ್ಲಿ ವಿ ಕೆನಾಟ್ ಡಿಪೆಂಡ್ ಆನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆರ್ ಕಂಪ್ಲೀಟ್ಲಿ ವಿ ಕೆನಾಟ್ ನೆಗ್ಲೆಕ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಅದೇ ರೀತಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ನು ಕೂಡ ನಾವು ಕಂಪ್ಲೀಟಾಗಿ ವೆಲ್ತ್ ಮ್ಯಾಕ್ಸಿಮೈಸೇಷನನ್ನೇ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಬಿಡೋದಕ್ಕೂ ಆಗೋದಿಲ್ಲ. ಸೊ ದೆರ್ ಮಸ್ಟ್ ಬಿ ಬ್ಯಾಲೆನ್ಸ್. ಸೊ ಹಾಗಾಗಿ ನೀವು ಯಾವುದೇ ಕಂಪ್ನಿ ನೋಡಿ ಆಬ್ಜೆಕ್ಟಿವ್ಸನ್ನು ನೀವು ಸ್ಟಡಿ ಮಾಡೋಕ್ಕೆ ಹೋದರೆ ದಟ್ ವಿಲ್ ಬಿ ಅ ಕಾಂಬಿನೇಷನ್. ಸೊ ಕಂಪ್ಲೀಟ್ ಪ್ರಾಫಿಟ್ ಅಲ್ಲ, ಕಂಪ್ಲೀಟ್ ಸೊಸೈಟಿಗೆ ನೆಗ್ಲೆಕ್ಟ್ ಮಾಡೋದಲ್ಲ, ಸ್ಟೇಕ್ ಹೋಲ್ಡರ್ಸಿಗೆ ನೆಗ್ಲೆಕ್ಟ್ ಮಾಡೋದಲ್ಲ. ಸೊ ದಟ್ ವಿಲ್ ಬಿ ಅ ಕಾಂಬಿನೇಷನ್. ಎರಡಕ್ಕೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ, ಅಂದರೆ ಎರಡರದ್ದು ಫಾರ್ ಆ್ಯಂಡ್ ಅಗೇನ್ಸ್ಟ್ ಪಾಯಿಂಟ್ಸ್ಗಳಿದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಂಪನಿ ಹೌ ಇಟ್ ಫ್ರೇಮ್ಸ್ ದಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಈ ಥರ ಬ್ಯಾಲೆನ್ಸ್ ಮಾಡುತ್ತೆ ಪ್ರಾಫಿಟ್ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್ನ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಂಪನಿ. ಓಕೆ, ಸೊ ವಿತ್ ದಿಸ್ I will rest on this wealth maximization. In the next session, we will take up decision making, managerial decision making. Okay, so keep watching. Until then, thank you.